ಹೇಮಾವತಿ ಎಡದಂಡೆ ನಾಲೆ ಏರಿ ಮೇಲಿದ್ದೀನಿ. ಏನಕ್ಕಪ್ಪ ಬಂದೆ ಅಂದರೆ ಇಲ್ಲಿ ವಾಯು ವಿಹಾರ ಪ್ರತಿ ದಿವಸ ಸಾವಿರಾರು ಮಂದಿ ಮಾಡ್ತಾರೆ. ಆದರೆ ಇಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ನಾಯಿಗಳ ಹಾವಳಿ ಯಾಕಪ್ಪ ಜಾಸ್ತಿ ಆಗಿದೆ ಅಂದರೆ ನೋಡಿ, ಇಲ್ಲಿ ಮಾಂಸ ಮತ್ತು ಚಿಕನನ್ನು ತ್ಯಾಜ್ಯನ ತಂದು ಸುರಿತಾರೆ. ಇಲ್ಲಿ ಆ ತ್ಯಾಜ್ಯನ ಇಲ್ಲಿ ಸುರಿಯೋದ್ರಿಂದ ಪ್ರತಿ ದಿವಸ ಇಲ್ಲಿ ನಾಯಿಗಳು ಬರ್ತವೆ. ಈ ರೀತಿ ನಾಯಿಗಳು ಬರೋದ್ರಿಂದ ವಾಯು ವಿಹಾರ ಮಾಡೋಂಥ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಮತ್ತು ಪುರುಷರಿಗೆ ತೊಂದರೆ ಆಗ್ತಾಯಿದೆ. ಇದ್ರ ಜೊತೆಗೆ ಇದೇ ಚಾನಲ್ ಏರಿ ಪಕ್ಕದಲ್ಲೇ BCM ಇಲಾಖೆದೊಂದು ಹಾಸ್ಟ್ಲಿದೆ ಮತ್ತು ಸಮಾಜ ಕಲ್ಯಾಣ ಇಲಾಖೆದೊಂದು ಹಾಸ್ಟ್ಲಿದೆ. ಈ ಹಾಸ್ಟ್ಲಲ್ಲಿ ಹೈಸ್ಕೂಲು ಮತ್ತು ಕಾಲೇಜ್ಗೆ ಹೋಗೋಂಥ ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳೆಲ್ಲ ಇಲ್ಲೇ ಸಂಚಾರ ಮಾಡೋದು ನೋಡಿ ಇಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲೇ ಸಂಚಾರ ಮಾಡ್ತಾರೆ. ಆ ವಿದ್ಯಾರ್ಥಿಗಳು ಈ ನಾಯಿ ಅವಳಿಗೆ ತುಂಬ ಜನ ತುತ್ತಾಗ್ತಾಯಿದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ಬರಬೇಕು. ಬಂದು ಇಲ್ಲಿ ಯಾರೂ ಸಹ ತ್ಯಾಜ್ಯನ ಅಂದರೆ ಮಾಂಸದ ತ್ಯಾಜ್ಯನ ಸುರಿದಂತೆ ನೋಡ್ಕೋಬೇಕು. ಯಾವುದೇ ತ್ಯಾಜ್ಯನೂ ಸಹ ಸುರಿದಂತೆ ನೋಡ್ಕೋಬೇಕು. ಅದರಲ್ಲೂ ಮಾಂಸದ ತ್ಯಾಜ್ಯನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಇದಕ್ಕೆ ಒಂದು ಆದೇಶನ ಹೊರಡಿಸಿದೆ. ಆದರೂ ಸಹ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಾಯಿಲ್ಲ. ದಾರಿಲೆಲ್ಲ ಸುರಿತಾರೆ ಈ ರೀತಿ ನೋಡಿ. ರೋಡು ಈ ಕಡೆ ಚಾನಲ್ಲು ಅಂದರೆ ಇವತ್ತು ಚಾನಲಲ್ಲಿ ನೀರಿಲ್ಲ. ಚಾನಲಲ್ಲಿ ನೀರು ಹರಿಬೇಕಾದ್ರೆ ಏನು ಮಾಡ್ತಾರೆ ಗೊತ್ತಾ, ಈ ಮಾಂಸ ತ್ಯಾಜ್ಯನ ಈ ನೀರು ಒಳಗಡೆಗೆ ಹಾಕ್ತಾರೆ ನೋಡಿ. ಈಗ ಖಾಲಿ ಹೊಡಿತಾ ಇದೆಯಲ್ಲ, ಹಾಗಾಗಿ ಇಲ್ಲಿಗೆ ಸುರಿದೇನೆ ಏನು ಮಾಡೋರೆ ಏರಿ ಮೇಲೆ ಸುರಿದೋಗಿದ್ದಾರೆ. ಇವರಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಬಟ್ ಈ ಥರ ಮಾಂಸದ ತ್ಯಾಜ್ಯನಲ್ಲಿ ಸುರಿಯೋದ್ರಿಂದ ಏನಪ್ಪ ಅಂದರೆ ಕ್ರಿಮಿಕೀಟಗಳು ಜಾಸ್ತಿ ಆಗ್ತವೆ, ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಯಾವ ಇಲಾಖೆ, ಆರೋಗ್ಯ ಇಲಾಖೆ ಇರ್ಬೋದು ಅಥವಾ ಪುರಸಭೆ ಇರ್ಬೋದು ಅಥವಾ ಹೇಮಾವತಿ ಇಲಾಖೆ ಇರ್ಬೋದು, ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಇಲ್ಲೊಬ್ಬರು ವಾಯು ವಿಹಾರ ಮಾಡ್ಕೊಂಡು ಬರ್ತಾಯಿದ್ದಾರೆ, ಬರ್ತಾಯಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ ಇಲ್ಲಿ. ಯಾಕೆಂದ್ರೆ ಪ್ರತಿ ದಿವಸ ಅವರು ಇಲ್ಲಿ ವಾಯು ವಿಹಾರ ಮಾಡೋದ್ರಿಂದ ಅವರಿಗೆ ಸಮಸ್ಯೆ ತುಂಬ ಗೊತ್ತಿರುತ್ತೆ. ಹಾಗಾಗಿ ಅವ್ರು ಏನೆಲ್ಲ ಹೇಳ್ತಾರೆ ಅಂತ ಒಂದು ಸರಿ ಕೇಳೋಣ ಬನ್ನಿ. ಧನ್ಯವಾದ ಚನ್ನರಾಯಪಟ್ಟಣ. ಸಾರ್ವಜನಿಕರಲ್ಲಿ ಮತ್ತು ಅಧಿಕಾರಿಗಳಿಗೆ ನಮ್ಮದು ವಂದನೆಗಳು. ಏನಂದರೆ ಈ ಹೇಮಾವತಿ ಚಾನಲ್ಲು ಏರಿಯಾ ಇದೆಯಲ್ಲ, ಈ ಚಾನಲ್ ಏರಿಯಾ ಮೇಲೆ ಈ ಕಡೆಗೆ ಲೇಡೀಸ್ ಪಾರ್ಕ್ ಇದೆ, ಈ ಕಡೆಗೆ ಜೆಂಟ್ಸ್ ಪಾರ್ಕ್ ಇದೆ. ಇನ್ನು ಒಂದು 100 ಮೀಟ್ರು 50 ಮೀಟ್ರ್ ಒಳಗಡೆ ಬಂದರೆ ಸಮಾಜ ಕಲ್ಯಾಣ ಇಲಾಖೆದೊಂದು ಹಾಸ್ಟೆಲ್ ಇದೆ ಮತ್ತು BCM ಹಾಸ್ಟೆಲ್ ಒಂದಿದೆ. ಇಲ್ಲಿ ಶಾಲಾ ಕಾಲೇಜ್ ಮಕ್ಕಳೆಲ್ಲ ಈ ರೋಡಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಮತ್ತು ಈಗ ಏನಪ್ಪ ನಮಗೆ ತೊಂದರೆ ಆಗಿರೋದು ಅಂದರೆ ಇಲ್ಲಿಗೆ ಚಾನಲ್ ಏರಿಯಾ ಮೇಲೆ ಪ್ರತಿದಿನ ಯಾರೋ ದುಷ್ಕರ್ಮಿಗಳು ಕೋಳಿ, ಕುರಿ, ದನ ಆ ಥರದ ವೇಸ್ಟ್ ತ್ಯಾಜ್ಯ, ಕರಳು, ತಲೆ, ಕಾಲು, ಬುರುಡೆ ಆ ಥರದ್ದೆಲ್ಲ ತಂದು ಇದ್ರ ಮೇಲೆ ಹಾಕ್ಬಿಟ್ಟಿರ್ತಾರೆ. ಪ್ರತಿದಿನ ಈ ರೀತಿ ನಾಯಿಗಳೆಲ್ಲ ಬಂದು ತಿಂದ್ಕೊಂಡು ನಮಗೆ ಓಡಾಡೋರಿಗೆಲ್ಲ ತೊಂದರೆ ಕೊಡ್ತವೆ. ಈ ವಾಹನ ವಿಹಾರ ಮಾಡೋಕ್ಕೆ ಅಂತ ಈ ರೋಡು ತುಂಬ ಚೆನ್ನಾಗಿದೆ. ಇಲ್ಲಿ ಓಡಾಡೋಕ್ಕೆ ಅಂತ ಎಲ್ಲ ಬಂದರೆ ಅವ್ರಿಗೆ ಈ ರೀತಿ ತೊಂದರೆ ಕೊಡೋಂಥ ನಾಯಿಗಳು ಈ ಬಂದು ಎಲ್ಲರಿಗೂ ಅಟ್ಯಾಕ್ ಮಾಡಿ ತೊಂದರೆ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರ್ಬೋದು, ಹೇಮಾವತಿ ಯಾರಾಗಿರ್ಬೋದು, ಪುರಸಭೆಯರಾಗಿರ್ಬೋದು, ಇಲ್ಲ ಪಶು ಇಲಾಖೆಯರಾಗಿರ್ಬೋದು, ಅವ್ರು ಯಾರು ಬಂದು ಇದನ್ನು ಸರಿಪಡಿಸಿ ಇಲ್ಲಿ ಏನು ಈ ತ್ಯಾಜ್ಯಗಳನ್ನ ಇದ್ರ ಮೇಲೆ ಹಾಕ್ದಂಗೆ ವ್ಯವಸ್ಥೆ ನೋಡ್ಕೊಡ್ಬೇಕಂತ ನಾವು ಕೇಳ್ಕೊತೀವಿ.